ಹಲೋ ಗೈಸ್ಗಳು, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡ್ಬೋದು, ಮಿನಿ ಹೆಲಿಕಾಪ್ಟರ್ ತಂದಿದ್ದೀನಿ. ಅದನ್ನ ಹೇಗೆ ಆರಿಸುವುದು, ಹೇಗೆ ರಿಮೋಟ್ ಕಂಟ್ರೋಲ್ ವರ್ಕ್ ಮಾಡೋದು ಎಲ್ಲ ಡೀಟೇಲ್ ವಿಡಿಯೋ ಇದೆ. ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಫುಲ್ ವಿಡಿಯೋ ನೋಡಿ. ಇನ್ನೂ ಚಾನಲ್ಗೆ ಹೊಸಬ್ರು ಆಗಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ನೋಟಿಫಿಕೇಷನ್ ಆಲ್ಗೆ ಸೆಟ್ ಮಾಡಿ. ಯಾವುದೇ ಇನ್ಫಾರ್ಮೇಷನ್ ವಿಡಿಯೋ ಹಾಕಿದರೆ ಮೊದಲು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಯಾರಾದರೂ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಬೇಗ ಲೈಕ್ ಮಾಡಿ, ಈ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡ್ಬೋದು, ಮೊದಲಾಗಿ ಚಾರ್ಜರ್ ಕೇಬಲ್ ಕೊಟ್ಟಿದ್ದಾರೆ ನೀವು ಹೆಲಿಕಾಪ್ಟರ್ನ ಚಾರ್ಜ್ ಮಾಡೋದಕ್ಕೆ. ನೋಡ್ಬೋದು, ಇಲ್ಲೊಂದು ಟ್ರಾನ್ಸ್ಮಿಟರು ಸಮೇತ ಕೊಟ್ಟಿದ್ದಾರೆ. ನೀವು ಹೆಲಿಕಾಪ್ಟರ್ ಆರಾಮಾಗಿ ಇದ್ರಾಗೆ ಕಂಟ್ರೋಲ್ ಮಾಡ್ಬೋದು. ಇದು ಒಂಥರ ಚೆನ್ನಾಗಿದೆ, ನಾನು ಆರಿಸಿ ನೋಡಿದೆ. ಇದು ಒಂಥರ ಕಂಟ್ರೋಲ್ ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆನಾ? ಹೆಲಿಕಾಪ್ಟರ್ ನೋಡ್ಬೋದು ಯಾವ ರೀತಿ ಡಿಸೈನ್ ಇದೆ ಅಂತ. ನೋಡೋಕ್ಕೆ ಲೈಟ್ ವೆಯ್ಟ್ ಆಗಿದೆ, ತುಂಬ ಚೆನ್ನಾಗೇ ಇದೆ. ಹೆಲಿಕಾಪ್ಟರಲ್ಲಿ ಏನಿದೆ ನೋಡೋಣ ಬನ್ನಿ. ನೋಡ್ಬೋದು, LED ಲೈಟ್ ಇದೆ, ಚಾರ್ಜರ್ ಜಾಕ್ ಇದೆ, ಸೆನ್ಸರ್ ಇದೆ, ಒಂದು ಸ್ವಿಚ್ ಆನ್ ಆ್ಯಂಡ್ ಆಫ್ ಸ್ವಿಚ್ ಇದೆ. ನೋಡ್ಬೋದು, ಇದೆ ರಿಸೀವರ್ ಸೆನ್ಸರ್ ಇದೆ, ಎಲ್ಲ ಹೆಲಿಕಾಪ್ಟರ್ ಕಂಟ್ರೋಲ್ ಆಗೋದು. ನೋಡ್ಬೋದು, ಸ್ವಿಚ್ ಆನ್ ಮಾಡಿದ ತಕ್ಷಣ ಇದು ರನ್ ಆಗುತ್ತೆ, ಯಾಕಂದರೆ ಈ ಸೆನ್ಸರ್ ಈಗ ವರ್ಕ್ ಆಗ್ತಾಯಿದೆ. ಇದು ಆಫ್ ಮಾಡೋದು ಹೇಗಪ್ಪ ಅಂದರೆ, ರಿಮೋಟ್ನಲ್ಲಿ ರೈಟ್ ಸೈಡ್ ಇರುವ ಬಟನ್ ಒತ್ತಬೇಕು. ಬಟನ್ ಒತ್ತಿದಾಗ ಇದು ಆಫ್ ಆಗುತ್ತೆ. ಹೆಲಿಕಾಪ್ಟರ್ನ ಸೆನ್ಸರ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಇದು ಕೈ ಮೇಲೆ ಅಥವಾ ನೆಲದ ಮೇಲೆ ತಾಗಿದಾಗ ಇದು ಮೇಲಕ್ಕೆ ಇರುತ್ತೆ, ಯಾಕಂದರೆ ಈ ಸೆನ್ಸರ್ ಆ ರೀತಿ ಕೆಲಸ ಮಾಡುತ್ತೆ. ನೋಡ್ಬೋದು, ಈಗ ಸೆನ್ಸರ್ ಆಯಿತು. ಈಗ ರಿಮೋಟು 2 ಶೆಲ್ ಇದೆ. ಶೆಲ್ ಅವರು ಕೊಡೋದಿಲ್ಲ, ನಾವೇ ಶೆಲ್ ಹಾಕಬೇಕಾಗುತ್ತೆ. 1.5 ವೋಲ್ಟ್ ಶೆಲ್ ಆಗಬೇಕಾಗುತ್ತೆ. 2 ಶೆಲ್ ಹಾಕಿದ ತಕ್ಷಣ ಕ್ಯಾಪ್ ಹಾಕಿ ಕ್ಲೋಸ್ ಮಾಡಬೇಕಾಗುತ್ತೆ. ಈ ಕ್ಲೋಸ್ ಮಾಡಿ ಒಂದು ಸಾರಿ ಡೆಮೋ ನೋಡೋಣ ಬನ್ನಿ. ರಿಮೋಟ್ನಲ್ಲಿ ರೈಟ್ ಸೈಡ್ ಇರೋ ಬಟನ್ ಪ್ರೆಸ್ ಮಾಡಿದ ತಕ್ಷಣ ರನ್ ಆಗುತ್ತೆ. ರಿಮೋಟ್ ಹೇಗೆ ಕಂಟ್ರೋಲ್ ಆಗುತ್ತೆ ನೋಡೋಣ ಬನ್ನಿ. ರೈಟ್ ಸೈಡ್ ಇರೋ ಬಟನ್ ಇದ್ದಾಗ ಆನ್ ಆಗುತ್ತೆ, ಮತ್ತು ಲೆಫ್ಟ್ ಸೈಡ್ ಇರೋ ಬಟನ್ ಆದಾಗ ಮೇಲಕ್ಕೆ ಹೋಗುತ್ತೆ. ನಾವು ಎಷ್ಟು ಪ್ರೆಸ್ ಮಾಡ್ತೀವೋ ಇದು ಮೇಲಕ್ಕೆ ಹೋಗ್ತಾ ಇರುತ್ತೆ. ರೈಟ್ ಸೈಡಿಂದು ಬಟನ್ ಇದ್ದಾಗ ಕೆಳಕ್ಕೆ ಒಂದೇ ಸಾರಿ ಬಿದ್ದುಬಿಡುತ್ತೆ. ಓಕೆನಾ? ನೋಡೋದು ಇದು ಯಾವ ರೀತಿ ಸ್ಟೇಬಲ್ಲಾಗಿ ಆಡ್ತಾ ಇದೆ ಅಂತ. ನಾನು ಇದು ಈ ರೇಂಜಿಗೆ ಆರುತ್ತೆ ಅಂತ ನಾನು ಅಂದ್ಕೊಂಡಿದ್ದಿಲ್ಲ. ನೋಡ್ಬೋದು, ಒಳ್ಳೆ ಚೆನ್ನಾಗಿ ಆಡ್ತಾ ಇದೆ. ರಿಮೋಟ್ ನಾವು ಲೆಫ್ಟ್ ಸೈಡ್ ಇರೋ ಬಟನ್ ಮೇಲೆ ಪ್ರೆಸ್ ಮಾಡಿದಾಗ ಮಾತ್ರ ಇದು ಮೇಲಕ್ಕೆ ಹೋಗ್ತಾ ಇರುತ್ತೆ. ಇದರಲ್ಲಿ ಆಡಿಸಿದಾಗ ಪ್ರೊಫೈಲರ್ಗೆ ಡ್ಯಾಮೇಜ್ ಆಗ್ಬೋದಂತ ಅದಕ್ಕೆ ಸ್ಕ್ರೂ ಸ್ಪೀಡಲ್ಲಿ ಬಂದಿದ್ದೇವೆ. ಹೆಲಿಕಾಪ್ಟರ್ ಎತ್ತರ ಎಷ್ಟು ಹೋಗುತ್ತೆ ಮತ್ತು ಟ್ರಾನ್ಸ್ಮಿಟರು ಎಷ್ಟು ರೇಂಜ್ ಇದೆ ಅಂತ ಎಲ್ಲ ತಿಳ್ಕೊಳ್ಳೋಣ ಬನ್ನಿ. ನೋಡ್ಬೋದು ಎಷ್ಟು ಸ್ಟೈಲಿಸ್ಟ್ ಆಗಿದೆ ಅಂತ, ಚೆನ್ನಾಗೇ ಇದೆ. ಹೆಲಿಕಾಪ್ಟರ್ ಆರಿಸೋಣ ಬನ್ನಿ. ರೈಟ್ ಸೈಡ್ ಇರೋ ಬಟನ್ ಒತ್ತಿದ ತಕ್ಷಣವೇ ಹಾರಿಬಿಡುತ್ತೆ ಇದು ಮೇಲಕ್ಕಿನ್ನ ಹೋಗ್ಬೇಕಂದ್ರೆ ಲೆಫ್ಟ್ ಸೈಡ್ ಇರೋ ಬಟನ್ನು ಮೇಲೆ ಪ್ರೆಸ್ ಮಾಡ್ತಾನೆ ಇರಬೇಕಾಗುತ್ತೆ. ನಾವು ಪ್ರೆಸ್ ಮಾಡೋದನ್ನು ಬಿಟ್ಟಾಗ ಇದು ಕೆಳಕ್ಕೆ ಬಂದ್ಬಿಡುತ್ತೆ. ಇದು ನೋಡ್ಬೋದು ಎಷ್ಟು ಹೈಟ್ ಹೋಗಿದೆ ಅಂತ. ಇದು ಹೈಟ್ ಬಂದು ಒಂದು 25 ಅಡಿ ಮಟ್ಟ ಆರುವ ಕೆಪಾಸಿಟಿ ಇದೆ. ಇದು ಅಷ್ಟು ರೇಂಜಿಗೆ ಕಂಟ್ರೋಲ್ ಸಮೇತ ಸಿಗುತ್ತೆ. ಅದಕ್ಕಿಂತ ಮೇಲೆ ಹೋದರೆ ಒಂದು ಸ್ವಲ್ಪ ಕಂಟ್ರೋಲೇ ವರ್ಕ್ ಆಗೋದಿಲ್ಲ. ಇದು ರೇಂಜ್ ಬಂದು 25 ಅಡಿ ಅಷ್ಟು. ಓಕೆನಾ? ಹೌದು, ಯಾವ ರೀತಿ ಆಡ್ತಾ ಇದೆ ಅಂತ. ಬೇಗ ಸಬ್ಸ್ಕ್ರೈಬ್ ಮಾಡಿ. ಒಂದು ಕೇಸ್ ತುಂಬ ದೂರ ಇದೆ, ಬೇಗ ಕಂಪ್ಲೀಟ್ ಮಾಡೋಣ. ಇನ್ನೂ ಇನ್ಫಾರ್ಮೇಷನ್ ಒಳ್ಳೊಳ್ಳೆ ವಿಡಿಯೋ ಡೈಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಮತ್ತೆ ಸಿಗೋಣ. ಬಾಯ್.